ಬೇಕರಿ ಮತ್ತು ಕಾಂಡಿಮೆಂಟ್ಸ್ ವ್ಯಾಪಾರಿಗಳ ಒಂದು ಸಭೆಯನ್ನು ಕೂಡ ಕರೆದಿದ್ರು. ತಾವು ಆ ಸಭೆಯಲ್ಲಿ ಭಾಗಿಯಾಗಿದ್ದರೆ ಈ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯ ಏನು ಅಂತ ಹೇಳಿದ್ರೆ 23ನೇ ತಾರೀಕು ಹಾಲಿನ ಉತ್ಪನ್ನಗಳನ್ನು ಬಂದ್ ಮಾಡುವಂಥದ್ದು, 24ನೇ ತಾರೀಕು ಗುಟ್ಕಾ ಸಿಗರೇಟ್ಗಳನ್ನು ಬಂದ್ ಮಾಡುವಂಥದ್ದು, 25ನೇ ತಾರೀಕು ಎಲ್ಲ ರಾಜ್ಯದ ಕಾಂಡಿಮೆಂಟ್ಸ್ ಬೇಕರಿ ಅಂಗಡಿ ಮುಗ್ಗಟ್ಟುಗಳನ್ನು, ಸಣ್ಣ ಪುಟ್ಟ ಅಂಗಡಿಗಳನ್ನು ಬಂದ್ ಮಾಡಿ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಅಂದರೆ ಬೆಳಗಿನಿಂದ ಸಂಜೆವರೆಗೂ ಒಂದು ಪ್ರತಿಭಟನೆ ಮಾಡೋದು ಅಂತ ನಿಮ್ಮ ನಿರ್ಧಾರ ಏನು? ನೀವೇನು ಹೇಳ್ತೀರಾ ಇದ್ರ ಬಗ್ಗೆ ಒಪ್ಪಿಗೆ ನಮ್ದಿದೆ ಫುಲ್ಲು. ಇದು ಯಾವ ಥರ ಸಣ್ಣ ವರ್ತನೆಗಳಿಗೆ ತುಂಬ ಎಫೆಕ್ಟ್ ಆಗ್ತಿದೆ. ಯಾಕಂದರೆ ಸಣ್ಣ ವರ್ತನೆಗಳು ಏನು ₹1000 ರೋಟೇಷನ್ ಮಾಡುವಂಥವ್ರು ವರ್ಷಾನುಗಟ್ಟಲೆ ಕೌಂಟಿಂಗ್ ತಗೊಂಡು ಇದು ಕೋಟ್ಯಾಂತರ ರೂಪಾಯಿ ಆಗಿದೆ, ನಿಮಗೆ ಟ್ಯಾಕ್ಸ್ ಇಷ್ಟು ಬರುತ್ತೆ ಅಂತ ಎಲ್ಲ ಹೇಳಿ ಒದಗಿಸಿ ನೋಟಿಸ್ ಕಳಿಸೋಬಾರ್ದು. ಈ ನೋಟಿಸ್ಗಳನ್ನ ನಮಗೆ ಅರ್ಜೆಂಟಾಗಿ ಕ್ಯಾನ್ಸಲೇಷನ್ ಮಾಡ್ಬೇಕು. ನಮ್ಮ ಪ್ರೆಸೆಂಟ್ಲಿ ಇವಾಗ ಏನು 24, 25, 23, 24, 25 ಏನಿದೆ ಸೆಲೆಕ್ಷನ್ನು, 23ನೇ ತಾರೀಕು ಹಾಲನ್ನು ಬಂದ್ ಮಾಡ್ತೀವಿ, 24ನೇ ತಾರೀಕು ಸಿಗರೇಟ್ ಗುಟ್ಕಾಗಳನ್ನು ಬಂದ್ ಮಾಡ್ತೀವಿ, 25ನೇ ತಾರೀಕು ಆ ಹೋರಾಟ ಹೆಂಗಿರುತ್ತೆ ಅಂದರೆ ಬೆಂಗಳೂರಿನ ಜನ ಆಲ್ ಓವರ್ ಕರ್ನಾಟಕ ಈ ಹೊಡೆತವನ್ನ ತಡ್ಕೊಳಕ್ಕಾಗಬಾರ್ದು ಆ ರೇಂಜ್ಗೆ ಇರುತ್ತೆ. ಯಾಕೆಂದ್ರೆ ಅಂಗಡಿ ಮುಂಗಟ್ಟು ಫುಲ್ ಬಂದಿರುತ್ತೆ. ಅವತ್ತು ಏನು ಸಿಗಲ್ಲ ಅಂದರೆ ತಿನ್ನೋ ಐಟಮು, ಬಿಟ್ಟ ಸಿಡಿ ದಿನಸಿ ಐಟಮ್ಗಳು ಯಾವ್ದು ಸಿಗಲ್ಲ, ಅದು ಫುಲ್ ಬಂದಿರುತ್ತೆ. ಈ ನಿರ್ಧಾರಕ್ಕೆ ನಮ್ಮ ರವಿ ಶೆಟ್ಟರು ನಮಗೆ ಬೆಂಬಲ ಕೊಡ್ತಿದ್ದಾರೆ. ಇದಕ್ಕೋಸ್ಕರ ನಾವು ಎಲ್ಲರೂ ಸೇರಿ ನಮ್ಮ ಸಣ್ಣ ವ್ಯಾಪಾರಿಗಳು ಎಲ್ಲರೂ ಒಗ್ಗೂಟಾಗಿ ಈ ಹೋರಾಟಕ್ಕೆ ಕೈ ಕೊಡ್ಬೇಕು ನಮ್ಗೆ ಕೇಳ್ಕೊಳ್ತೀವಿ ಸರ್. ನಿಮ್ದು ಏನು ಅಂಗಡಿ ಮತ್ತು ಏನಿದೆ? ನಮ್ದು ಅಂಗಡಿ ಬಂದ್ಬಿಟ್ಟು ತರಕಾರಿ, ಫ್ರೂಟ್ಸ್ ಐಟಮ್. ನಮ್ಮ ಅಂಗಡಿ ಇತ್ತು 12 ಬೊಟ್ಟಿಗೆರೆ ಇರುತ್ತೆ. ನಮ್ದು ಅವತ್ತು ಸಂಪೂರ್ಣವಾಗಿ ಬಂದ್ ಮಾಡ್ತೀವಿ, ಫುಲ್ ನಮ್ಮ ಅಂಗಡಿ ಫುಲ್ ಬಂದಿರ್ತಾವೆ. ಅವತ್ತು ಪ್ರತಿಭಟನೆ ಹೆಂಡತಿ ಮಕ್ಕಳು ಎಲ್ಲ ನಮ್ಮ ಫ್ಯಾಮಿಲಿ, ಇಡೀ ಫ್ಯಾಮಿಲಿ ಎಲ್ಲ ಓಗಾಡ್ತಾರೆ. ನಮ್ಮ ಹೆಸರು ವೀರ್ ಮಾದ ಅಂದ್ಬಿಟ್ಟು ನಾವು ಹಣ್ಣು ತರಕಾರಿ ಅಂಗಡಿ, ಚಿಕ್ಕ ಹಣ್ಣು ಅಂಗಡಿ ಮಾರಾಟ ಇದ್ದೀವಿ. ನಾವು ನಮ್ಮ ಕಡೆಯಿಂದ ಎಷ್ಟು ಜನ ಆಗುತ್ತೆ ಅಷ್ಟು ಜನಗಳಿಗೆ ನಾವು ವಿವರಗಳನ್ನ ತಿಳಿಸಿ ಕರ್ಕೊಂಡು ಬರೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ.